ಅಂದ್ರೆ ಸಹಜವಾಗಿ ಚಿತ್ರತಂಡ ಬಂದು ಅಪ್ರೋಚ್ ಮಾಡ್ಬೋದು ಸರ್. ಸ್ವತಃ ನೀವೇ ಬರ್ಬೇಕು ಅಂತ ಅನ್ಸುತ್ತೆ ಏಕೆ ಅನ್ನೋದು ಚಿತ್ರತಂಡ ನಾನು ಅದೇ ತಂಡದಲ್ಲಿದ್ದೀನಿ. ಅಲ್ಲ ಸರ್, ಅಂದ್ರೆ ಪರ್ಟಿಕ್ಯುಲರ್ ಇಷ್ಟೊಂದು ಒಂದು ನಿರ್ಧಾರಕ್ಕೆ ದರ್ಶನ ಬರಕ್ಕೆ ಯಾವ ಏನಂದ್ರೆ ನಿರ್ಮಾಪಕರು ಅನ್ನ ಹಾಕೋರು ಸರ್, ಸಮಸ್ಯೆ ಅಂತ ಬಂದ ನಾವು ಹೋಗ್ತೀವಿ ಸರ್. ಸರ್ 15 ವರ್ಷ ಆದ್ಮೇಲೆ ಫಿಲ್ಮ್ ಚೇಂಬರ್ ಬಂದಿದ್ದೀರಾ ಅಂತ ಅನ್ಸುತ್ತೆ. ಹ್ಞೂ ಸರ್, ಹೇಗೆ ಅನ್ಸುತ್ತೆ? ಚೆನ್ನಾಗಿದೆ. ಅದು ಸಮಸ್ಯೆ ಇಟ್ಕೊಂಡು ಬಂದಿದ್ದೀರಾ? ಸಮಸ್ಯೆ ಇಲ್ಲ, ನಮ್ಮ ರಿಕ್ವೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಸ್ಟಾರ್ ಸಿನಿಮಾಗಳಿಗೆ ಇಂತ ಪರಿಸ್ಥಿತಿ ಬಂದ್ರೆ ಇವಾಗ ಹೊಸ ನಟರು ಬರ್ತಾರೆ, ಅವ್ರ ಸಿನಿಮಾಗಳು ಅದಕ್ಕೆ ಇದರಿಂದ ಒಂದು ಆಕ್ಚುಲಿ ಈಸಿ ವೇ ಆಗ್ಲಿ ಅಂತ ಅಷ್ಟೇ ನಾವು ಬಂದಿದ್ದೀವಿ, ಏನಿಲ್ಲ. ಅವ್ರಿಗೂ ಒಳ್ಳೇದಾಗ್ಲಿ. ಸರ್, ನಿಮ್ಮ ಹಿಂದಿನ ಸಿನಿಮಾ ಗ್ರಾಂಡ್ ಆಗಿ ರಿಲೀಸ್ ಆಗುತ್ತೆ ಲೈಕ್ ಮಾಡ್ತಾರೆ, ಬಟ್ ಇಲ್ಲಿ ಸಿನಿಮಾಗಳು ಅಲ್ಲಿ ರಿಲೀಸ್ ಮಾಡಕ್ಕೆ ಅದಕ್ಕೆ ನಾನು ನಿಮ್ಗೆ ಕೇಳ್ಬೇಕಮ್ಮ, ನೀವೇ ಹಾಡಾಗ್ತಿರಲ್ಲಮ್ಮ, ನೀವೇ ಅದಕ್ಕೆಲ್ಲ ಮಾಡ್ತಿರಲ್ಲಮ್ಮ, ಏನಕ್ಕೆ ಮಾಡ್ತೀರಿ? ಅವ್ರಲ್ಲಿ ಮಾಡ್ತಾರ? ಅಲ್ಲ ಸರ್, ಅಲ್ಲಿ ಡಬ್ಬಿಂಗ್ ಅನುಮತಿ ಕೊಟ್ಟಿದ್ದಾರೆ. ಅವರು ಡಬ್ಬಿಂಗ್ ಆಗ್ತಾ ಇದಾರಲ್ಲಮ್ಮ, ಅದು ನೀವೇ ತಾನೇ ಪ್ರೊಡ್ಯೂಸ್ ಮಾಡ್ತೀರಾ, ನಿಮ್ಮಿದ್ರಲ್ಲೇ ನಿಮ್ಮ ಚಾನಲ್ಗಳನ್ನ ಅದಕ್ಕೆ ಇಟ್ಕೊಡ್ತೀರಾ, ನೀವೇ ಅದೆಲ್ಲ ತೋರಿಸ್ತೀರಾ? ನಮ್ಮ ಒಬ್ಬರದೇ ರೆಸ್ಪಾನ್ಸಿಬಿಲಿಟಿನಾ ಇದು? ನಮ್ಮ ಒಬ್ಬರದೇ ರೆಸ್ಪಾನ್ಸಿಬಿಲಿಟಿನಾ? ನಿಮ್ಗಳು ಯಾರ್ದು ಅಲ್ವಾ? ಅಲ್ಲ, ನಾನು ಅದಕ್ಕೆ ಕೇಳೋಣ ಅಂತಿದ್ದೆ. ಈಗ ದರ್ಶನ ತಕ್ಷಣ RR ಬಂದ್ರೆ ಸಿಗ್ತೀವಿ, ಇನ್ನೊಬ್ರು ಇರೋ ಅಲ್ಲಿ ಹೋದ್ರೆ ಸಿಗ್ತಾರೆ, ಇಲ್ಲೋದ್ರೆ ಸಿಗ್ತಾರೆ. ಅವ್ರು ಕರೆಸಿ ಒಂದೇ ಒಂದ್ಸಲ ಒಂದು ಪ್ರೆಸ್ ಮೀಟ್ ಮಾಡಿ ನೋಡೋಣ. ಆ ಸಿನಿಮಾಗಳು ಕೊಡ್ತೀರಾ ನೀವು? ಸರ್, ಇಲ್ಲಿ ಕರೆಯೋದು ನಮ್ಮವ್ರೆ, ಡಿಸ್ಟ್ರಿಬ್ಯೂಷನ್ ತಗೊಂಬರೋದು ನಮ್ಮವ್ರೆ, ಡೇಟ್ ಸೆಟಪ್ ಮಾಡೋದು ನಮ್ಮವ್ರೆ. ನಮ್ಮವ್ರೆ ಕರೆದಾಗ ಹೋಗಿ ಮಾಡ್ಬೇಕಾಗಿರೋ ಸುದ್ದಿ ಕೊಡ್ಬೇಕಾಗಿರೋ ಕರ್ತವ್ಯ ಅನ್ನೋದು ನಾವು ಹೋಗ್ತಿದೀವಿ ಸರ್. 100% ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ನೋಡಿದ್ರೆ ನಾನೇ ಹೇಳ್ತಾರೆ ಈ ತರ ಒಂದ್ ಕಡೆ ಎಲ್ಲಾರು ಈಗ ಯಾವ್ದಾದ್ರು ಒಂದು ಪರ್ಸನಲ್ ಇಂಟರ್ವ್ಯೂ ತಗೋಬೇಕು ಅಂತ ಸಿಗ್ತಾರ ಸರ್ ಅವರು? ತರೋದಕ್ಕಿಂತ ಮುಂಚೆನೆ ಬಾಹುಬಲಿ ಎಷ್ಟು ಸಲ ತೋರ್ಸಿದ್ರು, ಯಾರು ತಂದಿರಲಿಲ್ಲ. ನಮ್ ಸಿನಿಮಾನ ತರ ತೋರಿಸ್ತಾರೆ, ಡಿಸ್ಟ್ರಿಬ್ಯೂಟರ್ ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಕೊಡ್ತಾರೆ, ನಮ್ಗೆ ಯಾಕೆ ಕೊಡ್ತಾರೆ? ಸಣ್ಣ ಪುಟ್ಟ ಹೇಳ್ತಾ ಇದ್ರಿ ಈಗ ಸರ್. ಈಗ ಅವ್ರು ಆಕ್ಚುಲಿ ಸಮಸ್ಯೆ ಹೇಳಿದ ಅಲ್ಲಿ ಬರೀ 4 ಯಾರೋ ಸಣ್ಣ ಸಿನಿಮಾ ಇದೆ, ನಿಮ್ಮ ರೋಗಗಳು ಬಂದ್ರೆ ನಮಗೆ ಇಲ್ಲಿ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಗೌರಿ ರೋಗಗಳು ಬಂದು ತೊಂದರೆ ಕೊಡ್ತಾ ಇಲ್ಲ ಸರ್. ತೊಂದರೆ ನಾವು ತಗೊಳ್ತಾ ಇಲ್ವಾ? ವೇಸ್ಟ್ ಮಾಡ್ತಾ ಇದೀವಿ ತಾನೆ. ಇದು ನಾವು ನೀವು ಕೂತ್ಕೊಂಡು ಮಾತಾಡೋಲ್ಲ, ಅಲ್ಲಲ್ಲ, ನಾವು ನೀವು ಕೂತ್ಕೊಂಡು ಮಾತಾಡೋಲ್ಲ. ಫಸ್ಟ್ ನಮ್ಮಲ್ಲಿರೋರು ಕನ್ನಡಾಭಿಮಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರಗಳಿಗೆ ಆಕ್ಚುಲಿ ತಮಿಳ್ ಆಗ್ಲಿ ತೆಲುಗು ಆಗ್ಲಿ ಅವ್ರಿಗಿರೋಷ್ಟು ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗೆ ಇಷ್ಟಿಲ್ಲ. ಅದು ನಾವು ಓಪನ್ ಆಗಿ ಬಂದ್ರೆ ನಾವು ಆಕ್ಚುಲಿ ತಮಿಳಲ್ಲಿ ಮಾತಾಡ್ತೀವಿ, ತೆಲುಗು ಬಂದ್ರೆ ತೆಲುಗು ಮಾತಾಡ್ತೀವಿ. ಅವ್ರು ಯಾರು ಕನ್ನಡದಲ್ಲಿ ಮಾತಾಡ್ತಾರ ಸರ್? ಈಗ ದೊಡ್ಡ ಸಿನಿಮಾಗಳು ಅಂತ ಹೇಳಿದ್ರಲ್ಲ, ಆ ದೊಡ್ಡ ಸಿನಿಮಾಗಳನ್ನ ತಗೊಳ್ಳುವಂತ ದೊಡ್ಡ ನಿರ್ಮಾಪಕರೇ ಈ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ತಗೊಂಡು ರಿಲೀಸ್ ಮಾಡಿದಾಗ ಅವ್ರಿಗೆ ಎಲ್ಲಿ ಸರ್ ಕನ್ನಡ ಅಭಿಮಾನ? ಅವರೇ ತಾನೇ ಬೇರೆಯವ್ರಿಗೆ ಸಿನಿಮಾ ನೋಡ್ಲಿ ಅಂತ ಆಗ್ತಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಅವ್ರು ತರ್ತಾರೆ ಸರ್, 1-2 ಸಿನಿಮಾ ಬಿಟ್ಬಿಡೋಣ ಸರ್, ತಗೊಂಬರ್ತಾರೆ ಸರ್ ಅವಾಗ. ಈಗ ಅವ್ರಿಗೆ ಏನಕ್ಕೆ ಹೆದರಿಕೆ ಆಗಿರೋದು ಹೇಳಿ? ಇವ್ರು ಬಂದು ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ತಾರೆ ಇಲ್ಲಿ ಅಂತ. ಹೌದು ಅಲ್ವ? ಈಗ ನಾವು ಎಕ್ಸ್ಪ್ಲೋರ್ ಮಾಡ್ಬಿಟ್ರೆ ಅವ್ರು ಹಂಗೆ ತಾನೆ ಒಬ್ಬೊಬ್ಬರೇ ಒಂದೊಂದೇ 2-2 ಸಿನಿಮಾ ನೋಡ್ಕೊಂಡು ಈಗ ಗ್ರ್ಯಾಂಡ್ ಆಗಿ ಬರ್ತಾ ಇದಾರೆ. ಈಗ ನಾವು ಅದೇ ಟ್ರೈ ಮಾಡೋಣ. ಆಮೇಲೆ ಒಂದೇ ಹೇಳ್ತೀವಿ ಸರ್, ಈಗ ಆಕ್ಚುಲಿ ನಾವು ರಾಬರ್ಟ್ ಅಲ್ಲ ಸರ್, ನಮ್ ಕಡೆ 50 ಸಿನಿಮಾ ಆಗೋಯ್ತು ಅಂದ್ರೆ ಇವತ್ತು ನಮ್ಮ ಯಂಗ್ಸ್ಟರ್ಸ್ ಗಳ ಕಥೆ ನಾವು ಯಂಗ್ಸ್ಟರ್ಸ್ ಹೀರೋಗಳು ಬರ್ತಾ ಇದಾರೆ, ಆಸೆಗಳು ಇಟ್ಕೊಂಡು ಬರ್ತಾ ಇದಾರೆ. ಅವ್ರಗಳಿಗೆ ಹೆಂಗ್ ವೇ ಮಾಡೋಣ? ಇದು ನಮ್ಗೆ ಆಗುತ್ತೆ ಏನಿಲ್ಲ ಸರ್. ಈ ಸಮಸ್ಯೆನ ಚೇಂಬರು, ರಾಜ್ಯ ಸರ್ಕಾರ ಎಲ್ಲ ಚಿತ್ರರಂಗ ಸರ್ ಎಲ್ಲರೂ ಕೂತ್ಕೊಂಡು ಒಂದು ಬಗೆಹರಿಸಿದಾಗ ಆ ಸಿನಿಮಾಗಳನ್ನ ಒಂದು ಮಟ್ಟ ಆದ್ರೆ ಇದನ್ನ ಅಲ್ಲಲ್ಲ, ಒಂದೇನಾಗುತ್ತೆ ಇದನ್ನ ಆಕ್ಚುಲಿ ಹೇಳ್ದಂಗೆ ಕೋರ್ಟ್ ಒಳಗಡೆ ಇದನ್ನ ನಾವೆಲ್ಲ ಆಕ್ಚುಲಿ ಲೀಗಲ್ ಆಗಿ ಮಾಡಕ್ ಆಗಲ್ಲ ಸರ್. ಲೆಟ್ರು ಕೊಡೋಕೆ ಯಾರು ಕೊಡಲ್ಲ. ಏನು ನಮ್ಮ ಸಮಸ್ಯೆ ಲೆಟ್ರ್ ಅಷ್ಟೇ ಕೊಡ್ಬೋದೇ ಹೊರತು ಇದು ನಾವು ಮಾಡ್ಬೇಕು ಸರ್ ಅಷ್ಟೇ ಒಳಗಡೆ. ಕನ್ನಡ ಸಿನಿಮಾ ಕ್ವಾಲಿಟಿ ಭಯ ಹುಟ್ಟಿಸಿದ್ಯಾ ಅಂತ ಬೇರೆ ಭಾಷೆಗೆ? ಯಾಕಂದ್ರೆ ಈಗ ಖಂಡಿತ ಮೊದಲು ಯಾರಿಗೂ ಭಯ ಹುಟ್ಟಿಸಿಲ್ಲ, ನಾವೇ ಬೈತಿದ್ದೀವಿ ಈಗ. ತೆಲುಗು ಬೆಳಗಾಗಿರ್ಬೋದು, ಇದೊಂದಾಗಿರ್ಬೋದು, ನಮ್ದು ಅಂತಾರೆ. ಈಗ ಸಿನಿಮಾ ವಿಚಾರ ಬಹಳ ಸೃಷ್ಟಿ ಆಗ್ತಾ ಇದೆ, ಈಗಲೂ ಆಗ್ತಿದೆ. ಒಟ್ಟು ಕನ್ನಡ ಭಾಷೆ, ಜಾಗ ಎಲ್ಲ ಬಂದಾಗಲೂ ಸಮಸ್ಯೆ ಆಗ್ತಿದೆ. ದರ್ಶನ್ ಅವರು ಇದಕ್ಕೆ ಏನಾದ್ರು ಹೇಳ್ತಾರೆ? ಏನಿಲ್ಲ ಸರ್, ಇಷ್ಟ ಅಗಲಾಯ್ತು ಕರ್ನಾಟಕ, ಇಷ್ಟ ಆಗ್ತದೆ. ನಿಮ್ಮದೇ ಕುರುಕ್ಷೇತ್ರ ಸಿನಿಮಾ ತುಂಬಾನೇ ಸಕ್ಸಸ್ ಆಗಿತ್ತು ತೆಲುಗಲ್ಲಿ, ಅವಾಗ ಇಲ್ದೇ ಇರೋ ಸಮಸ್ಯೆ ಈಗ ಯಾಕೆ ಆಗ್ತಿದೆ? ಅವಾಗ ಸಾಕಷ್ಟು ಸಿನಿಮಾ ರಿಲೀಸ್ ಆಗಿದೆ, ಅದೇ ನಮಗೂ ಗೊತ್ತಾಗ್ತಿಲ್ಲ ಈಗ. ಅಲ್ಲ ನಿಮಗೆ ಏನ್ ಅನ್ಸುತ್ತೆ ಪರ್ಸನಲಿ ಆಗಿ? ಅದೇ ನಮ್ಗೆ ಅರ್ಥ ಆಗ್ತಿಲ್ಲ.